ಇವತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಅಕ್ಕಿ ರೊಟ್ಟಿ ಮಾಡೋ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಒಂದು ಬೌಲ್ಗೆ 2 ಕಪ್ ಅಕ್ಕಿ ಹಿಟ್ಟು ಹಾಕಿ ಅರ್ಧ ಸ್ಪೂನ್ ಜೀರಿಗೆ ಹಾಕಿ. ಇಲ್ಲಿ ರೊಟ್ಟಿ ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಅಕ್ಕಿ ಹಿಟ್ಟಿಗೆ ಕಟ್ ಮಾಡಿಟ್ಟ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನ ತುರಿ, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟ್ ತುರಿ, ಸಣ್ಣಗೆ ಕಟ್ ಮಾಡಿದ ಕರಿಬೇವು, 3 ರಿಂದ 4 ಹಸಿಮೆಣಸು, ಹೀಗೆ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಒಂದು ಸಲ ಸ್ಪೂನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಸ್ಪೂನ್ ಎಣ್ಣೆ ಹಾಕಿ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದನ್ನು ಮಿಕ್ಸ್ ಮಾಡಿ. ನೋಡಿ, ಈ ಹದಕ್ಕೆ ಮಿಕ್ಸ್ ಮಾಡಿ 10 ನಿಮಿಷ ಪ್ಲೇಟ್ ಮುಚ್ಚಿ ಇಡಿ. ಅಕ್ಕಿ ರೊಟ್ಟಿಯ ಜೊತೆಗೆ ಶೇಂಗಾ ಅಥವಾ ಪೀನಟ್ ಚಟ್ನಿ ಮಾಡ್ತಾ ಇದ್ದೇನೆ. ಸಣ್ಣ ಕಪ್ ಕಡಲೆ ಬೀಜವನ್ನು ಸ್ವಲ್ಪ ಹುರಿದಿಟ್ಕೊಳ್ಳಿ. ಸ್ವಲ್ಪ ಆರಿದ ಮೇಲೆ ಅದರ ಸಿಪ್ಪೆ ತೆಗೆದು ಇಡಬೇಕು. ಮಿಕ್ಸಿ ಜಾರ್ಗೆ ಹುರಿದಿಟ್ಟ ಕಡಲೆ ಬೀಜ, 2 ಬೆಳ್ಳುಳ್ಳಿ ಎಸಳು, ಖಾರಕ್ಕೆ ಅನುಗುಣವಾಗಿ ಕೆಂಪು ಮೆಣಸು, ಸಣ್ಣ ತುಂಡು ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ. ಇದಕ್ಕೆ ಸಾಸಿವೆ, ಉದ್ದಿನಬೇಳೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಮಾಡಿ. ಈ ಚಟ್ನಿ ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ. ಈಗ ರೊಟ್ಟಿ ತಟ್ಟಲಿಕ್ಕೆ ಹೀಗೆ ಹೋಳಿಗೆ ಪೇಪರ್, ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಇದ್ರೂ ಆಗ್ತದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಪಸೆಯನ್ನು ಹಚ್ಚಿ ಸ್ವಲ್ಪ ಹಿಟ್ಟು ಹಾಕಿ ಹೀಗೆ ತೆಳ್ಳಗೆ ರೊಟ್ಟಿ ತಟ್ಟಬೇಕು. ಕೈಯನ್ನು ಸ್ವಲ್ಪ ನೀರಲ್ಲಿ ಅದ್ದಿ ರೊಟ್ಟಿಯನ್ನು ತೆಳ್ಳಗೆ ತಟ್ಟಬಹುದು. ಡೈರೆಕ್ಟ್ ಆಗಿ ತವಾದ ಮೇಲೆ ಕೂಡ ರೊಟ್ಟಿ ತಟ್ಟಬಹುದು, ಆದರೆ ರೊಟ್ಟಿ ಅಷ್ಟು ತೆಳ್ಳಗೆ ಬರುವುದಿಲ್ಲ. ದೋಸೆ ತವ ಚೆನ್ನಾಗಿ ಕಾದ ಮೇಲೆ ಉರಿ ಸಣ್ಣದು ಮಾಡಿ ಹೀಗೆ ರೊಟ್ಟಿಯನ್ನು ತವಾದ ಮೇಲೆ ಹಾಕಿ ಮತ್ತೆ ಪೇಪರನ್ನು ಹೀಗೆ ಕ್ಲೀನಾಗಿ ತೆಗಿಬಹುದು. 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ರೊಟ್ಟಿಯನ್ನು ಮಗುಚಿ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಕ್ಕಿ ರೊಟ್ಟಿಯನ್ನು ಯಾವಾಗಲೂ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ತುಂಬ ರುಚಿಯಾಗಿರ್ತದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಬಾಯ್ ಎಲ್ರಿಗೂ.